ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಪ್ರಯಾಗ್ರಾಜ್ಗೆ ಡೈರೆಕ್ಟ್ ಟ್ರೈನಲ್ಲಿ ಹೋದರೆ ಯಾವ ಥರ ಕಷ್ಟಗಳಿರ್ತವೆ ನೋಡಿರ್ತಿಲ್ಲ. ಆದ್ದರಿಂದ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಪ್ರಯಾಗ್ರಾಜ್ಗೆ ಹೋಗ್ದೆ. ಇಲ್ಲಿಂದ ಹೈದರಾಬಾದ್ಗೆ ಹೋಗಿ, ಹೈದರಾಬಾದಿಂದ ಇಂದೋರ್ಗೆ ಹೋಗಿ, ಇಂದೋರಿಂದ ಸಾತ್ನಾಗೆ ಹೋಗಿ, ಸಾತ್ನಾದಿಂದ ಪ್ರಯಾಗ್ರಾಜ್ಗೆ ಹೋಗ್ತಾಯಿದ್ದೀನಿ. 4 ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು. 3 ಕಡೆ ಟ್ರೈನ್ ಚೇಂಜ್ ಮಾಡಬೇಕು. ಯಾಕಂದರೆ ಅಲ್ಲಿ ಸಾತ್ನಾವರೆಗೂ ಒಂದು ಆರಾಮಾಗಿ ಹೋಗ್ಬೋದು ಟ್ರೈನಲ್ಲಿ ಅನ್ನೋ ಇದರಿಂದಾಗಿ 3 ಟ್ರೈನ್ ಬುಕ್ ಮಾಡಿಕೊಂಡು ಬೇರೆ ರೂಟಲ್ಲಿ ಹೋಗಿ ಪ್ರಯಾಗ್ರಾಜ್ ತಲುಪಬೇಕು ಅಂದ್ಕೊಂಡು ಹೊರಟಿದ್ದೀನಿ. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಹೈದರಾಬಾದ್ಗೆ ಗರೀಬ್ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಈಗ ಸಮಯ 4 ಗಂಟೆ 4:10 ಆಗಿರ್ಬೋದು. ಇಲ್ಲಿಂದ ಬೆಳಗ್ಗೆ 4:15ಗೆ ಹೈದರಾಬಾದ್ಗೆ ತಲುಪುತ್ತೆ ಈ ಟ್ರೈನು. ಅಲ್ಲಿಂದ ಬೇರೆ ಟ್ರೈನ್ ಚೇಂಜ್ ಮಾಡಬೇಕು. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಈ ಟ್ರೈನ್ ಜರ್ನಿ ಅಂತ. ಪ್ರಯಾಗ್ರಾಜ್ಗೆ ಹೋಗೋಷ್ಟರಲ್ಲಿ ನಮ್ಮ ಕಥೆಗಳು ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊನ್ನೆ ಯಶವಂತಪುರದಲ್ಲಿ ಟ್ರೈನ್ ಎತ್ಕೊಂಡು ಕರೆಕ್ಟ್ ರೈಲ್ವೆ ಸ್ಟೇಷನ್ ಸಿಕಿಂದ್ರಾಬಾದ್ಗೆ ಬಂದು ಇಳ್ಕೊಂಡೆ. ಇಲ್ಲಿಂದ ಭೂಪಾಲ್ಗೆ ಟ್ರೈನ್ ಇತ್ತು. ಒಂದು ಎಡವಟ್ಟು ಏನಾಯ್ತು ಅಂದರೆ ನಮ್ಮ ಟ್ರೈನು 2 ಅವರ್ ಡಿಲೇ ಆಯಿತು. ನಾವು 4:35ಕ್ಕೆ ಬರಬೇಕಾದವರು 6:15ಕ್ಕೆ ಬಂದ್ವಿ. ನಮಗೆ ಇಲ್ಲಿಂದ 6:25ಕ್ಕೆ ಟ್ರೈನ್ ಇತ್ತು. ನಾವು ಬರೋದು 5 ನಿಮಿಷ ಲೇಟ್ ಆಗಿದ್ದರಿಂದ ಆ ಟ್ರೈನು ಮೂವ್ ಆಗಿಬಿಟ್ಟಿತ್ತು. ನಮಗೆ ಇಲ್ಲಿಂದ ಇವಾಗ ನಾವಿಲ್ಲಿಂದ ಭೂಪಾಲ್ಗೆ ಹೋಗೋದಕ್ಕಾಗಿ ಪ್ರಯಾಗ್ರಾಜ್ಗೆ ಹೋಗೋದಕ್ಕಾಗಿ ಬೇರೆ ಟ್ರೈನ್ ಇಲ್ಲ. ಆದ್ದರಿಂದ ಇಲ್ಲಿ ಪ್ರಯಾಗ್ರಾಜ್ಗೆ ಹೋಗೋವರೆಗೂ ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ಹೋಗಬೇಕು. ಯಾವುದು ನಾವಿಲ್ಲಿಂದ ಬುಕ್ ಮಾಡ್ಕೊಂಡಿರುವಂಥ ಟ್ರೈನ್ಗಳೆಲ್ಲ ಮಿಸ್ ಆಗ್ತದೆ. ಈಗ ಸದ್ಯಕ್ಕೆ ಪ್ರಯಾಗ್ರಾಜ್ಗೆ ಹೋಗೋವ್ರಿಗೆ ಏನು ಕಥೆ ಗೊತ್ತಿಲ್ಲ. ಈಗ ಮಧ್ಯಾಹ್ನದವರೆಗೂ ಇಲ್ಲಿಂದ ಯಾವುದೂ ಟ್ರೈನ್ ಇಲ್ಲ. ಅದರಿಂದ ನಾವು ಸಿಕಿಂದ್ರಾಬಾದ್ನಿಂದ ಹೊರಡ್ಕೊಂಡು ವಾರಂಗಲ್ಗೆ ಹೋಗ್ತಾಯಿದ್ವಿ. ವಾರಂಗಲ್ಲಿಂದ ಅಲ್ಲಿಂದ 1 ಗಂಟೆಗೆ ಭೂಪಾಲ್ಗೆ ಟ್ರೈನ್ ಇದೆ. ಮುಂದಕ್ಕೆ ಏನು ಗೊತ್ತಿಲ್ಲ. ಇಲ್ಲಿಂದ ಹಿಂಗೇನೆ ಟ್ರೈನ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಅರ್ಧ ದಿನ ಅಂತೂ ಲೇಟ್ ಆಯ್ತಿದೆ ಪ್ರಯಾಗ್ರಾಜ್ಗೆ ಹೋಗೋಷ್ಟರಲ್ಲಿ. ನೋಡೋಣ ಪ್ರಯಾಗ್ರಾಜ್ಗೆ ಹೋಗೋಷ್ಟರಲ್ಲಿ ಇನ್ನೂ ಏನೇನು ಕಥೆಗಳಾಯ್ತವೆ ಅಂತ. ನಾವು ಬೆಂಗಳೂರಿಂದ ಹೊರಟಾಗ ಎಲ್ಲೆಲ್ಲಿ ಹೋಗಬೇಕು, ಎಷ್ಟೆಷ್ಟು ಅವರ್ ಇರಬೇಕು, ಹೆಂಗಿರಬೇಕು ಅಂತ ಒಂದು ಕರೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿಂದ ಯಶವಂತಪುರದಲ್ಲಿ ಟ್ರೈನ್ ಹತ್ತಿ ಹೈದರಾಬಾದ್ಗೆ ಹೋಗಿ, ಹೈದರಾಬಾದಿಂದ ಮಧ್ಯಪ್ರದೇಶದ ಭೋಪಾಲ್ಗೆ ಹೋಗಿ, ಭೋಪಾಲಿಂದ ಸಾತ್ನಾಗೆ ಹೋಗಿ, ಸಾತ್ನಾಯಿಂದ ಪ್ರಯಾಗ್ರಾಜ್ಗೆ ಹೋಗೋಣ ಅಂತ ಕರೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಆದರೆ ಈಗ ಹೆಂಗಾಗದೆ ಅಂದರೆ ಅನ್ಪ್ಲ್ಯಾನ್ಡ್ ಟ್ರಿಪ್ ಥರ ಆಗ್ಬಿಟ್ಟದೆ. ಈಗ ಇಲ್ಲಿ ಸಿಕಂದ್ರಾಬಾದಿಂದ ಟ್ರೈನ್ ಇಂಟರ್ಸಿಟಿ ಟ್ರೈನ್ ಹತ್ಕೊಂಡು ಇಲ್ಲಿಂದ ವಾರಂಗಲ್ ದೇವಸ್ಥಾನ ಇದೆ, 1000 ಕಂಬಗಳ ದೇವಸ್ಥಾನ ಅಂತೇನೋ ಇದೆ. ನಾವು ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡಬೇಕಾದ್ರೆ ಆ ರೂಟಲ್ಲೂ ಪ್ಲ್ಯಾನ್ ಮಾಡಿದ್ವಿ. ಬಟ್ ಟ್ರೈನ್ ಆ ಕಡೆಯಿಂದ ನಮಗೆ ಕಂಫರ್ಟಾಗಿ ಎಲ್ಲ ಕಡೆ ಟ್ರೈನ್ ಟಿಕೆಟ್ಗಳು ಬುಕ್ ಆಗದೆ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ವಿ ಆ ರೂಟು. ಆಮೇಲೆ ಈಗ ಭೋಪಾಲು ಸಾತ್ನಾ ಈ ಕಡೆಯಿಂದ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗ ವಾರಂಗಲ್ಗೆ ಹೋಗೋ ಥರ ಆಯಿತು. ಈಗ ಇಲ್ಲಿಂದ ವಾರಂಗಲ್ಗೆ ಹೋಗ್ತೀವಿ. ಅಲ್ಲಿಂದ ವಾರಂಗಲ್ಲಿಂದ ಭೂಪಾಲ್ಗೆ ಟ್ರೈನ್ ಇದೆ. ಭೂಪಾಲಿಂದ ಹೋಗಿ ಅಲ್ಲಿಂದ ಈಗ ನಾವು ಡೈರೆಕ್ಟಾಗಿ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲ್ಲ. ಆಲ್ಮೋಸ್ಟ್ ಅರ್ಧ ದಿನ ಡಿಲೇ ಆಗುತ್ತೆ. ವಾರಂಗಲ್ಲಿಂದ ಭೂಪಾಲ್ಗೆ ಹೋಗಿ, ಭೂಪಾಲಿಂದ ಖುಜ್ರಾಹೋ ಇಲ್ಲಾಂದರೆ ಸಾಂಚಿಗೆ ಹೋಗಬೇಕು. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋ ಥರ ಪ್ಲ್ಯಾನ್ ಮಾಡಿದ್ವಿ. ಸದ್ಯಕ್ಕೆ ಯಾವುದಕ್ಕೂ ಟ್ರೈನ್ ಟಿಕೆಟ್ಗಳು ಯಾವುದು ಬುಕ್ ಮಾಡ್ಕೊಂಡಿಲ್ಲ, ಎಲ್ಲ ಜನರಲ್ಲೇ ಹೋಗಬೇಕು. ನೋಡೋಣ ಯಾವ ಥರ ಆಯ್ತದೆ. ಒಟ್ಟಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾನಿವಾಗ ಕಾಜಿಪೇಟ್ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಸಿಕಂದ್ರಾಬಾದಿಂದ ಇಂಟರ್ಸಿಟಿ ಟ್ರೈನ್ ಅಂತ ಇತ್ತು, ಅದನ್ನು ಹತ್ಕೊಂಡು ಅಲ್ಲಿಂದ ಸುಮಾರು 130 ಕಿಲೋಮೀಟ್ರು. ಇಲ್ಲ ವಾರಂಗಲ್ಲಲ್ಲಿರುವಂಥ 1000 ಕಂಬಗಳ ದೇವಸ್ಥಾನ ಇಲ್ಲಿಂದ ಒಂದು 9 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿಂದ ಯಾವ್ದಾದ್ರು ಲೋಕಲ್ ಬಸ್ ಇಟ್ಕೊಂಡು ಅಲ್ಲಿಗೆ ಹೋಗಬೇಕು. ನಮಗೆ 2 ಅವರ್ ಟೈಮ್ ಇದೆ. 1:05ಕ್ಕೇನೋ ಇಲ್ಲಿಂದ ಭೂಪಾಲಕ್ಕೆ ಟ್ರೈನ್ ಇದೆ. ನಾವು ಅಲ್ಲಿಂದ ಅದನ್ನು ನೋಡ್ಕೊಂಬಂದು ತಕ್ಷಣ ಟೈಮ್ ವೇಸ್ಟ್ ಮಾಡಿದೆ. ಇಲ್ಲಿಂದ ಟ್ರೈನ್ ಎತ್ಕೊಂಡು ಭೂಪಾಲ್ಗೆ ಹೋಗಬೇಕು. ಎಲ್ಲೂ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಈಗಾಗಲೇ ಎಡವಟ್ಟು ಮಾಡಿಕೊಂಡು ಒಂದು ಟ್ರೈನ್ ಮಿಸ್ ಮಾಡ್ಕೊಂಡಿದ್ವಿ. ಅದು ನಮ್ಮ ಎಡವಟ್ಟಲ್ಲ, ಟ್ರೈನ್ 2 ಅವರ್ ಲೇಟ್ ಆಯಿತು. ನಮ್ಮ ಟ್ರೈನ್ ಬಂತು ಆ ಟೈಮ್ಗೆ ಕರೆಕ್ಟಾಗಿ ಭೋಪಾಲ್ ಟ್ರೈನ್ ಪಾಸ್ ಆಗೋಯ್ತು ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನಿಂದ. ಇನ್ನೆಲ್ಲೂ ಟೈಮ್ ವೇಸ್ಟ್ ಮಾಡ್ಕೊಳ್ಳದೆ ಕರೆಕ್ಟಾಗಿ ಈಗ ಮಾಡಿರೋ ಪ್ಲ್ಯಾನ್ ಪ್ರಕಾರ ಮುಂದೆ ಹೋಗಿ ಪ್ರಯಾಗ್ರಾಜ್ ತಲುಪಬೇಕು. ಕಾಜಿಪೇಟ್ ರೈಲ್ವೆ ಸ್ಟೇಷನಿಂದ ನಾವು ಇಲ್ಲಿ ಬರೋಕ್ಕೆ 9 ಕಿಲೋಮೀಟ್ರ್ ಇತ್ತು. ನಾವು ಬಸ್ಗಳಿದೆ, ಅಲ್ಲಿಂದ ಲೋಕಲ್ ಬಸ್ಗಳಿತ್ತು. ನಾವು ಅದನ್ನು ಕಾಯ್ಕೊಂಡು ನಿಂತಿದ್ರೆ ಲೇಟ್ ಆಯ್ತು ಅಂದ್ಬಿಟ್ಟು ಆಟೋ ಹತ್ತಿದ್ವಿ. ಆಟೋದವನು ಇನ್ನೂ ಲೇಟ್ ಮಾಡಿ ಹೆಂಗೋ ಮಾಡಿ ಒಂದು ಅರ್ಧ ಗಂಟೆ 40 ನಿಮಿಷ ಮಾಡಿ ಕರ್ಕೊಂಬಂದ್ಬಿಟ್ಟ. ಆಲ್ರೆಡಿ 2 ಅವರ್ಲಿ 35-40 ನಿಮಿಷ ಆಗೋಯ್ತು. ಇನ್ನಿರೋ ಟೈಮಲ್ಲಿ ಇಲ್ಲಿ ನೋಡಿಕೊಂಡು ಇಲ್ಲಿಂದ ಕಾಜಿಪೇಟ್ ರೈಲ್ವೆ ಸ್ಟೇಷನ್ಗೆ ಹೋಗಲ್ಲ, ವಾರಂಗಲ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಈ 1000 ಪಿಲ್ಲರ್ ಟೆಂಪಲ್ ಇದೆಯಲ್ಲ, ಇದನ್ನು ಕಾಕತೀಯರ ಕಾಲದಲ್ಲಿ ನಿರ್ಮಿಸಿರುವಂಥದ್ದು. ವಾರಂಗಲ್ಲು ಕಾಕತೀಯರ ರಾಜಧಾನಿ ಆಗಿತ್ತು. ವಾರಂಗಲ್ ಯಾವ ಸಮಯ 12ನೇ ಶತಮಾನ ಸಮಯದಲ್ಲಿ ರುದ್ರದೇವ ಅನ್ನೋ ಒಬ್ಬ ರಾಜ ಈ ದೇವಸ್ಥಾನವನ್ನು ನಿರ್ಮಿಸೋಕ್ಕೆ ಶುರು ಮಾಡ್ತಾನೆ. ಇದು ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಸೊ ಇಲ್ಲಿ
ತುಘಲಕ್ನ ಕಾಲದಲ್ಲಿ ಸಾಕಷ್ಟು ದಾಳಿಗೊಳಗಾಗಿ ಆನೆ ಆಗಿದ್ರೂ ತುಂಬ ಚೆನ್ನಾಗಿ ಇನ್ನೂ ಉಳ್ಕೊಂಡಿದೆ. ನೋಡೋಣ ಒಳಗಡೆ ಯಾವ್ಯಾವ ಥರ ಕಾಣಿಸುತ್ತೆ, ಯಾವ್ಯಾವ ಥರ ಆರ್ಕಿಟೆಕ್ಚರ್ ಇದೆ ಅದು ನೋಡೋಣ. ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಭೇಟಿ ನೀಡೋದು ಒಂದು ದೇವಸ್ಥಾನ ಅನ್ನೋದಾದರೆ ಇನ್ನೊಂದು ಇದೇನೆಂದರೆ ನಮ್ಮ ಭಾರತದ ಸಮೃದ್ಧ ಆರ್ಕಿಟೆಕ್ಚರ್ ಏನಿದೆ, ವಾಸ್ತುಶಿಲ್ಪಗಳೇನಿದೆ ಅದನ್ನು ಚೆನ್ನಾಗಿ ನೋಡ್ಬೋದು. ನೋಡಿದಾಗ ಒಂಥರ ಖುಷಿ ಅನ್ನಿಸ್ತದೆ. ಹಿಂದಿನ ಕಾಲದಲ್ಲೇ ಏನೋ ಅಂಥ ಟೆಕ್ನಾಲಜಿ ಇಲ್ಲದೇ ಇರೋ ಟೈಮಲ್ಲೇ ಚೆನ್ನಾಗಿರುವಂಥ ಆರ್ಕಿಟೆಕ್ಚರ್ನ ನಿರ್ಮಾಣ ಮಾಡಿದ್ದಾರೆ. ಬನ್ನಿ ನೋಡೋಣ ಯಾವ ಥರ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರೊಳಗಡೆ ಒಂದು ಶಿವನ ದೇವಸ್ಥಾನ ಇದೆ. ಒಂದು ದೊಡ್ಡ ಶಿವಲಿಂಗ ಇದೆ. ಇದರಲ್ಲಿ ಮಾತ್ರ ಪೂಜೆ ನಡೀತಿರೋದು. ಇದ್ರ ಎದುರು ಭಾಗಕ್ಕೆ ಒಂದು ಸಭಾಂಗಣ ಥರ ಇದೆ. ಇದು ಆಲ್ಮೋಸ್ಟ್ ಎಷ್ಟೊಂದೆಲ್ಲ ಧ್ವಂಸ ಆಗಿರೋ ಥರ ಕಾಣಿಸ್ತದೆ. ಒಂದಷ್ಟು ಎಲ್ಲ ಯಾರೋ ಹಿಂದಿನ ಕಾಲದಲ್ಲಿ ದಾಳಿಗೊಳಗಾದಾಗ ಒಂದಷ್ಟು ಸಾಕಷ್ಟು ಎಲ್ಲ ಹೋಗ್ಬಿಟ್ಟಿದೆ. ಉಳಿದಿರೋದ್ರಲ್ಲಿ ಸ್ವಲ್ಪ ಅಲ್ಲಿ ಒಳಗಡೆ ಎಲ್ಲ ಆರ್ಕಿಟೆಕ್ಚರ್ಲ ತುಂಬ ಸೂಕ್ಷ್ಮ ಕೆತ್ತನೆ ಮಾಡೋರೆ, ತುಂಬ ಚೆನ್ನಾಗಿದೆ. ಮೇಲ್ಗಡೆ ಇದೇ ಕಾಣಿಸ್ತಾ ಇಲ್ಲ, ಗೋಪುರನೇ ಇಲ್ಲ. ಆಗಿನ ಕಾಲದಲ್ಲೇ ದಾಳಿಗೊಳಗಾಗಿ ಏನೋ ಆಗಿರಬೇಕು. ಇಲ್ಲಿ ಮೇಲ್ಗಡೆನೂ ಅಷ್ಟೇ ಇದು ಪೂಜೆ ನಡೀತಿರೋಂಥ ದೇವಸ್ಥಾನ. ಅದು ನೋಡಿದ್ರೆ ಗೊತ್ತಾಯ್ತದೆ ಮೇಲ್ಗಡೆ ಏನೋ ಒಂದು ಗೋಪುರ ಇತ್ತು ಅನಿಸ್ತದೆ. ಆ ಗೋಪುರ ಯಾವುದೋ ಕಾಲದಲ್ಲಿ ದಾಳಿಗೊಳಗಾಗಿ ಅದು ಪೂರ್ತಿ ಡೆಸ್ಟ್ರಾಯ್ ಆಗಿದೆ. ಆ ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡ ನಂದಿ ಇದೆ. ಇದು ತುಂಬ ಚೆನ್ನಾಗಿದೆ. ಗರ್ಭಗುಡಿ ಒಳಗಡೆ ಇದು ಬಳಪದ ಕಲ್ಲು, ನಮ್ಮ ಸೋಮನಾಥಪುರ, ಬೇಲೂರು, ಹಳೆಬೀಡಲ್ಲೆಲ್ಲ ಉಪಯೋಗಿಸಿದಾರಲ್ಲ ಕಲ್ಲು, ಆ ಥರದ ಕಲ್ಲಿನಲ್ಲಿ ಕೆತ್ತನೆ ಮಾಡೋರೆ. ಹೊರಗಡೆ ಮಾಮೂಲಿ ಗ್ರ್ಯಾಂಡ್ ಕಲ್ಲು ಬರುತ್ತಲ್ಲ, ಆ ಥರ ಕಲ್ಲಲ್ಲೇ ಕೆತ್ತನೆ ಮಾಡೋರು. ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಒಳಗಡೆ ಮಾತ್ರ ಬಳಪದ ಕಲ್ಲಲ್ಲಿ ಮಾಡಿರುವಂಥ ಕೆತ್ತನೆಗಳು ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಮಾಮೂಲಿ ಗ್ರ್ಯಾಂಡ್ ಕಲ್ಲು ಮೇಲೆ ಕೆತ್ತನೆ ಮಾಡ್ತಿರೋದು ಅಷ್ಟೊಂದು ಏನು ಲುಕ್ಕಾಗಿ ಕಾಣಿಸ್ತಿಲ್ಲ. ಮಟ್ಲಿ ಉಳ್ಕೊಂಡಿರೋದ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲೆಲ್ಲ. ಈ ಕಡೆ ಭಾಗ ಅಲ್ಲಿ ಮುಂದ್ಗಡೆ ಎಲ್ಲ ನೋಡಿದಾಗ ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಭಾಗದಲ್ಲಿ ಕೆತ್ತನೆ ನೋಡಿ ಸ್ವಲ್ಪ ಎಲ್ಲ ಏನೋ ಸೌದೋಗಿರೋ ಥರ, ಇಲ್ಲ ಇನ್ಕಂಪ್ಲೀಟ್ ಆಗಿರೋ ಥರ ಏನೋ ಕಾಣಿಸ್ತಿದೆ. ಬಟ್ ಈ ಕಡೆ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಆ ಕಡೆಗೂ ಈ ಕಡೆಗೂ ಇದು ದೇವಸ್ಥಾನದ ಹಿಂಭಾಗದ ಕಡೆ ಇರೋದು, ಈ ಕಡೆದೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸ್ತದೆ ಕೆತ್ತನೆ ಆಗಿರೋದೆಲ್ಲ. ಆ ಕಡೆ ಮುಂಭಾಗದಲ್ಲಿ ನೋಡಿದ್ದು ಮತ್ತು ಈ ಕಡೆ ಭಾಗದಲ್ಲಿ ನೋಡೋದು ಏನೋ ಸ್ವಲ್ಪ ಸೌದೋಗಿರೋ ಥರನೋ ಇಲ್ಲ ಇನ್ಕಂಪ್ಲೀಟ್ ಆಗಿರೋ ಥರನ ಕಾಣಿಸ್ತದೆ. ಮೇಲ್ಗಡೆ ಗೋಪುರ ಇದ್ದಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ಈ ದೇವಸ್ಥಾನ ನೋಡಿದಾಗ ನಮ್ಮ ಸೋಮನಾಥಪುರ, ಬೇಲೂರು, ಹಳೆಬೀಡು ಆ ದೇವಸ್ಥಾನದ ಆರ್ಕಿಟೆಕ್ಚರ್ ಥರನೇ ಅದೇ. ಇಲ್ಲಿ ಏನಂದರೆ ತುಂಬ ಹಿಂದೆ ಒಂದಷ್ಟು ದಿನ ಇದ್ರದ್ದು ಮೇಂಟೆನೆನ್ಸ್ ಇರಲ್ಲ ಅನಿಸ್ತದೆ. ಒಳಗಡೆ ಎಲ್ಲ ಯಾರ್ಯಾರೋ ಹೋಗಿ ಉರ್ದುನಲ್ಲಿ ಕೆತ್ತವ್ರೆ, ಒಂದಷ್ಟು ಲವರ್ಸ್ಗಳು ಹೋಗಿ ಅಲ್ಲೆಲ್ಲ ಕೆತ್ತವ್ರೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂಡರ್ಲಿ ಬರ್ತದೆ ಅನಿಸ್ತದೆ ಇದು. ಇವ್ರು ಕೆಲವೊಂದು ಕಡೆ ಎಲ್ಲೆಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ಬೋದು ಪಿಲ್ಲರ್ಗಳನ್ನ, ಅದನ್ನು ರೆಡಿ ಮಾಡಿಸಿ ಅದೇ ಥರ ಕೆತ್ತನೆ ಮಾಡಿಸಿ ಇಲ್ಲೊಂದಷ್ಟು ರಿಪ್ಲೇಸ್ಮೆಂಟ್ ಮಾಡವ್ರೆ. ಒಂದಷ್ಟು ಮಾಡೋದಕ್ಕೆ ಕೆಲಸ ಆರಂಭ ಮಾಡಿ ಅರ್ಧಕ್ಕೆ ಅಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ಇದು ನೋಡಿದಾಗ ಚೆನ್ನಾಗಿ ಮೇಂಟೈನ್ ಮಾಡಿದರೆ ನಮ್ಮ ಬೇಲೂರು, ಹಳೆಬೀಡು, ಸೋಮನಾಥಪುರ ಅದೇ ಥರ ಇದನ್ನು ಒಂದು ಐತಿಹಾಸಿಕ ಸ್ಥಳ ಮಾಡ್ಬೋದಿತ್ತು. ಹಿಂದೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ರಾಮಪ್ಪ ರುದ್ರೇಶ್ವರ ದೇವಸ್ಥಾನ ಅಂತದೆ. ಅದು ಇವರೇ ಕಾಕತೀಯರೇ ನಿರ್ಮಾಣ ಮಾಡಿರುವಂಥದ್ದು. ಆಗಿನ ಕಾಲದಲ್ಲಿ ಅದು ತುಂಬ ಚೆನ್ನಾಗಿ ಇನ್ನೂ ಉಳ್ಕೊಂಡಿದೆ. ಅಲ್ಲೇನೋ ಅಷ್ಟೊಂದು ದಾಳಿಗೊಳಗಾಗಲ್ಲ. ಅದನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಅದನ್ನು ಆ್ಯಡ್ ಮಾಡವ್ರೆ. ಮಾರ್ಕೋಪೋಲ್ ಅನ್ನೋ ಪ್ರವಾಸಿಗರಿಗೆ ವಿಸಿಟ್ ಮಾಡಿದಾಗ ರುದ್ರೇಶ್ವರ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನವನ್ನು ನೋಡಿ ನಕ್ಷತ್ರದ ಪುಂಜದೊಳಗಿರುವ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂತ ಆ ದೇವಸ್ಥಾನನ ವರ್ಣನೆ ಮಾಡಿದ್ದ. ನಮ್ಮ ಸೋಮನಾಥಪುರ ಅದೆಲ್ಲ ನೋಡಿರೋರಿಗೆ ಇದನ್ನು ನೋಡಿದಾಗ ತುಂಬ ಇಷ್ಟ ಆಯ್ತದೆ. ಬಟ್ ಏನಂದರೆ ಅಷ್ಟು ಮೇಂಟೆನೆನ್ಸ್ ಇರಲಿಲ್ಲ. ತುಂಬ ಹಿಂದಿಂದನೂ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಮಧ್ಯೆ ಒಂದಷ್ಟು ದಿನ ಮೇಂಟೈನ್ ಇರಲ್ಲ ಅನಿಸ್ತದೆ. ಅದರಿಂದ ಸ್ವಲ್ಪ ಶಿಥಿಲವಾಗಿರೋ ಥರ ಕಾಣಿಸ್ತದೆ. ಈ 1000 ಪಿಲ್ಲರ್ ಟೆಂಪಲಿಂದ ನಾವು ಇಲ್ಲಿಂದ ಮುಂದಕ್ಕೆ ಹೋದರೆ ವಾರಂಗಲ್ ರೈಲ್ವೆ ಸ್ಟೇಷನ್ ಸಿಗ್ತದೆ. ಅಲ್ಲಿಂದ ಭೋಪಾಲ್ಗೆ ಟ್ರೈನ್ ಇದೆ. ನಮ್ದು ಇಲ್ಲಿಂದ ಯಾವುದೇ ನಾವು ಬುಕ್ ಮಾಡ್ಕೊಂಡಿರೋದು ಭೋಪಾಲಿಂದ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಈಗ ನಾವು ಇಲ್ಲಿಂದ ಹೊರಟು ಟ್ರೈನ ಕ್ಯಾಚ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ನಾವು ನೆಕ್ಸ್ಟು ಖಜುರಾಹೋಗಿ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಈಗೇನೆಂದರೆ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಇಲ್ಲಿಂದ ಭೂಪಾಲ್ಗೆ ಹೋಗಿ, ಭೂಪಾಲಿಂದ ಉಜ್ಜಯಿನಿಗೆ ಹೋಗಿ, ಉಜ್ಜಯಿನಿಂದ ಸಾಂಚಿಗೆ ಹೋಗಿ, ಸಾಂಚಿಯಿಂದ ಒಂದು ದಿನ ನಿಧಾನವಾಗಿ ಪ್ರಯಾಗ್ರಾಜ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಅಯೋಧ್ಯೆ ನಮ್ಮದು ಪ್ರಯಾಗ್ರಾಜು, ಕಾಶಿ, ಅಯೋಧ್ಯೆ 3ಕ್ಕೂ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು. ಈಗಿರೋ ನಾವು ಈಗ ಇಲ್ಲಿರೋದ್ರಿಂದ ನಾವು ಅಷ್ಟು ಹೋಗಿ ಪ್ರಯಾಗ್ರಾಜು, ಕಾಶಿ, ಅಯೋಧ್ಯೆ 3 ನೋಡೋಕ್ಕಾಗಲ್ಲ. ಅದರಿಂದ ಅಯೋಧ್ಯೆ ಸ್ವಲ್ಪ ದೂರ ಇರೋದ್ರಿಂದ ಅದನ್ನು ಹೋಗೋದು ಬೇಡ ಅಂತ ಪ್ಲ್ಯಾನ್ ಮಾಡಿ ಉಜ್ಜಯಿನಿಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಂಡ್ವಿ.
ಇಲ್ಲಿಂದ ಈಗ ವಾರಂಗಲ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಈಗ ಟೈಮ್ 12 ಗಂಟೆ 10 ನಿಮಿಷ, 1 ಗಂಟೆ 5 ನಿಮಿಷಕ್ಕೇನೋ ಅಲ್ಲಿಂದ ಭೋಪಾಲ್ಗೆ ಟ್ರೈನ್ ಇದೆ. ಆ ಟ್ರೈನ್ ಹತ್ಕೊಂಡು ನಾವು ಜನರಲ್ಲೇ ಟಿಕೆಟ್ ತೊಗೊಂಡು ಹೋಗ್ಬೇಕು. ಈಗ ಯಾವುದೇ ತತ್ಕಾಲಲ್ಲೂ ತಗೊಳಕ್ಕಾಗಲ್ಲ, ನೆನ್ನೆನೇ ಬುಕ್ ಮಾಡ್ಕೊಬೇಕಾಗಿತ್ತು, ನಾವು ಮಾಡ್ಕೊಂಡಿಲ್ಲ. ಈಗ ಜನರಲ್ ಕೋಚಲ್ಲೇ ಪ್ರಯಾಗ್ರಾಜ್ ರೀಚ್ ಆಗಬೇಕು. ನೋಡೋಣ ಏನೇನು ಆಯ್ತದೆ. ಜನರಲ್ ಬೋಗಿಲಿ ಈಗಿರೋ ಪರಿಸ್ಥಿತಿಲಿ ಭಾಳ ಕಷ್ಟ ಇದೆ. ಇಲ್ಲಿಂದ ಭೋಪಾಲ್ ಹೋಗೋರ್ಗು ಏನು ಅಂಥ ಸಮಸ್ಯೆ ಆಗಲ್ಲ. ಉಜ್ಜಯಿನಿಂದ ಸಾಂಚಿಗೆ ಬಂದು ಸಾಂಚಿಯಿಂದ ನಾವೇನಾದರೂ ಉಜ್ಜಯಿನಿಂದ ಸಾಂಚಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಟೈಮ್ ಇದ್ದರೆ. ಇನ್ ಕೇಸ್ ಏನಾದರೂ ಅಲ್ಲಿಂದ ಸಾಂಚಿಗೆ ಹೋಗಿ ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಇದೆ. ಒಂದು ನೈಟ್ ಜರ್ನಿ ಮಾಡಬೇಕು. ಡೇ ಟೈಮ್ ಆದರೆ ಜನರಲ್ ಕೋಚಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಬೋದು. ನೈಟ್ ಟೈಮು ಭಾರಿ ಹಿಂಸೆ ಇರ್ತದೆ. ಸದ್ಯಕ್ಕೆ ಈ 1000 ಪಿಲ್ಲರ್ ಟೆಂಪಲಿಂದ ಸುಮಾರು ಒಂದು 5 ಕಿಲೋಮೀಟ್ರಿಗೆ ವಾರಂಗಲ್ ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ ಯಾವ್ದಾದ್ರು ಲೋಕಲ್ ಬಸ್ಸೆಲ್ಲ ಆಟೋದೆಲ್ಲ ಹೋಗಿ ಅಲ್ಲಿಂದ ಟ್ರೈನ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು.